ಪ್ರೈಸ್ ದ ಲಾರ್ಡ್. ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ. ನೋಡಿ, ನಾವು ಎಲ್ಲವನ್ನು ಬಿಟ್ಟು ನಿಮ್ಮನ್ನು ಹಿಂಬಾಲಿಸಿದ್ದೇವಲ್ಲ. ಪ್ರಿಯರೇ, ಇಂದಿನ ವಾಚನದಲ್ಲಿ ಯೇಸುವನ್ನು ಹಿಂಬಾಲಿಸುವುದು ಏನಾಗಿದೆ ಎಂಬುದನ್ನು ನಾವು ಅರಿತುಕೊಳ್ಬೋದು. ಅನೇಕ ಸನ್ಯಾಸಿಗಳು, ಋಷಿಮುನಿಗಳು, ಜಗದಾದ್ಯಂತ ಹಲವರು ಎಲ್ಲವನ್ನು ಬಿಟ್ಟು ಪುಣ್ಯ ಆಶ್ರಮಕ್ಕೋ, ಹಿಮಾಲಯಕ್ಕೋ, ಕಾಡಿಗೋ ಹೋಗ್ತಾರೆ. ಇನ್ನು ಕೆಲವರು ದೀನದಲಿತರ ಸೇವೆ ಮಾಡುವುದಕ್ಕಾಗಿ ಹೋಗ್ತಾರೆ. ಅದೆಲ್ಲ ಒಳ್ಳೆಯದೇ, ಆದರೆ ಅದು ನಿಜವಾದ ಹಿಂಬಾಲಿಸುವುದಾಗಿದೆಯಾ? ಮಾರ್ಕನ ಶುಭ ಸಂದೇಶ 10:29 ಯೇಸು ಪೇತ್ರನಿಗೆ ಹೇಳ್ತಾರೆ, ನನ್ನ ನಿಮಿತ್ತ ಮತ್ತು ಶುಭ ಸಂದೇಶದ ನಿಮಿತ್ತ ನೀವು ನಿಮ್ಮ ಮನೆ, ಕುಟುಂಬ, ಹೊಲಗದ್ದೆ ತ್ಯಜಿಸೋದಾದರೆ. ಇಲ್ಲಿ ಯೇಸು ನಿಮಿತ್ತ ಮತ್ತು ಶುಭ ಸಂದೇಶದ ನಿಮಿತ್ತ ಈ ಸತ್ಯದಲ್ಲಿ ಜೀವಿಸುವವರಿಗಾಗಿ 100 ಮಡಿ ಫಲ ಈ ಲೋಕದಲ್ಲೇ ಯೇಸು ಕೊಡುವವರಾಗಿದ್ದಾರೆ. ಅಂದರೆ ಒಂದು ಆಶೀರ್ವಾದವಾಗಿ ಆಧ್ಯಾತ್ಮಿಕ ಕುಟುಂಬವನ್ನು ಯೇಸು ನೀಡ್ತಾರೆ ಮತ್ತು ಅವರ ಅವಶ್ಯಕತೆಗಳೆಲ್ಲವನ್ನು ಯೇಸು ಪೂರೈಸ್ತಾರೆ. ಇಲ್ಲಿ ಮನಪೂರ್ವಕವಾಗಿ ಯೇಸುವನ್ನು ಹಿಂಬಾಲಿಸುವವರಿಗೆ ಯೇಸು ಹೇಳ್ತಾರೆ, ಹಿಂಸೆ ಕೂಡ ತಪ್ಪಿದ್ದಲ್ಲ. ಅಂದರೆ ಕಷ್ಟ, ನಷ್ಟ, ನೋವುಗಳು ಈ ಜೀವಿತದ ಪಾಲಾಗುವುದು. ಇಲ್ಲಿ ಯೇಸುವನ್ನು ಹಿಂಬಾಲಿಸುವುದೆಂದರೆ ಪ್ರಿಯರೇ, ಒಂದು ಪರಿಶುದ್ಧ ಜೀವನವನ್ನು ನಡೆಸುವುದು, ಯೇಸುವಿಗೆ ಇಷ್ಟವಾದ, ಯೇಸುವಿಗೆ ಮಹಿಮೆ ತರುವ ಜೀವಿತವನ್ನು ಜೀವಿಸೋದಾಗಿದೆ. ಯೇಸು ಯಾವ ರೀತಿಯಲ್ಲಿ ತಮ್ಮ ನಡೆ ನುಡಿಯಲ್ಲಿ ಈ ಲೋಕದಲ್ಲಿರಬೇಕಾದ್ರೆ ಜೀವಿಸಿದ್ರೋ ಪರಿಶುದ್ಧವಾಗಿ, ಅದೇ ರೀತಿಯಲ್ಲಿ ಜೀವಿಸೋದಾಗಿದೆ. ಟು ಇಮಿಟೇಟ್ ಕ್ರೈಸ್ಟ್ ಆ್ಯಂಡ್ ಟು ಟೇಕ್ ಹಿಸ್ ಎಕ್ಸಾಂಪಲ್. ಇಂದಿನ ಮೊದಲ ವಾಚನದಲ್ಲಿ ಸಂತ ಪೇತ್ರರು ತಮ್ಮ ಪತ್ರದಲ್ಲಿ ತಿಳಿಸುತ್ತಾರೆ, ಯಾವಾಗ ನಾವು ಸ್ವಸ್ಥ ಚಿತ್ತರಾಗಿ, ಪೂರ್ಣ ನಿರೀಕ್ಷೆಯುಳ್ಳವರಾಗಿ, ಮನಸ್ಸು ಕಾರ್ಯೋನ್ಮುಖರಾಗಿರುತ್ತೋ, ಯೇಸುವಿನ 2ನೇ ಆಗಮನಕ್ಕಾಗಿ ಕಾದಿರುತ್ತೇವೋ, ಖಂಡಿತ ಆವಾಗ ಆ ಪರಿಶುದ್ಧತೆಯಲ್ಲಿ ನಮಗೆ ಜೀವಿಸಲು ಸಾಧ್ಯ. ಯಾವ ರೀತಿಯಲ್ಲಿ ಒಂದು ನಿಶ್ಚಿತಾರ್ಥಳಾದ ಒಬ್ಬ ಮದುಮಗಳು ತನ್ನ ಪ್ರಿಯತಮನಲ್ಲಿ ಒಂದಾಗುವುದಕ್ಕಾಗಿ, ಆ ಒಂದು ದೊಡ್ಡ ಮಹಾದಿನಕ್ಕಾಗಿ, ಆ ವೆಡ್ಡಿಂಗ್ ಡೇಗಾಗಿ ನಿರಂತರ ಆ ಪ್ರಿಯತಮನ ಆಲೋಚನೆಯಲ್ಲಿ ಕಾದಿರುತ್ತಾಳೋ, ಅದೇ ರೀತಿಯಲ್ಲಿ ಯೇಸುವಿಗಾಗಿ, ಯೇಸುವಿನ 2ನೇ ಆಗಮನಕ್ಕಾಗಿ ನಾವು ಕಾದುಕೊಳ್ಳುವವರಾಗಬೇಕು. ಅಲ್ಲಿ ಯಾವ ರೀತಿಯಲ್ಲಿ ಒಂದು ಮದುಮಗಳು ತನ್ನ ವೆಡ್ಡಿಂಗ್ ಡೇಗಾಗಿ ಪ್ರಿಪರೇಷನ್ ಮಾಡ್ತಾಳೆ, ನಿರೀಕ್ಷೆ ಉಳ್ಳ ಒಂದು ಜೀವಿತ, ಅಲ್ಲೊಂದು ಹೋಪ್ ಇರುತ್ತೆ. ನಮಗೂ ಬೇಕು ಹೋಪ್. ನಾವು ಕೂಡ ಯೇಸು ಮರಳಿ ಬರ್ತಾರೆ. ಅವರಲ್ಲಿ ಒಂದಾಗುವುದೆಂದರೆ ಅವರು ಪ್ರತ್ಯಕ್ಷರಾಗಿ ಮರಳಿ ಬರುವಾಗ ನನ್ನನ್ನು ಕರೆದೊಯ್ಯಲು, ನಾನು ಅವರಲ್ಲಿ ಒಂದಾಗಲು, ಅಂದರೆ ಒಂದು ಯೋಗ್ಯವಾದ ದೇವರ ವಾಕ್ಯಕ್ಕೆ ವಿಧೇಯರಾದ ಜೀವಿತವನ್ನು ನಾವು ಜೀವಿಸಿ, ಮದುಮಗಳು ಜೀವಿತದಲ್ಲಿ ಎಲ್ಲದಕ್ಕಿಂತ ಆ ದಿವಸ ಒಂದು ಕಾಸ್ಟ್ಲಿ ಡ್ರೆಸ್ ಹಾಕ್ತಾಳೆ ಮತ್ತು ಚೆನ್ನಾಗಿ ಕಾಣಲು ಒಂದು ಮೇಕಪ್ ಮಾಡೋದು ಮತ್ತು ಇನ್ನಿತರ ಕಾರ್ಯಗಳನ್ನು ಆ ದಿವಸದಲ್ಲಿ ಅವಳು ಮಾಡ್ತಾಳೆ. ನಾವಿವತ್ತು ಆಧ್ಯಾತ್ಮಿಕವಾಗಿ ಯೇಸುವಿಗೆ ಸುಂದರವಾಗಿ ಕಾಣಬೇಕಾದ್ರೆ ನಾವು ಪರಿಶುದ್ಧ ಜೀವನ ನಡೆಸಬೇಕಾಗಿದೆ. ಯೇಸುವಿಗೆ ಇವತ್ತು ನಮ್ಮ ಬಾಹ್ಯ ಆಚರಣೆಗಳು, ಸ್ವಾರ್ಥ ಚಿತ್ತ, ನಮ್ಮ ಹಿಂಬಾಲಿಸುವಿಕೆ ಅವರಿಗೆ ಬೇಡ. ಅವರಿಗೆ ಬೇಕು ನಮ್ಮ ಹೃದಯ. ಆ ಹೃದಯ ಸುಂದರ ಆಭರಣಗಳಿಂದ, ಪರಿಶುದ್ಧಾತ್ಮರ ಫಲಗಳಿಂದ ತುಂಬಿದವರಾದರೆ ಖಂಡಿತ ಯೇಸುವಿಗೆ ನಾವು ಇಷ್ಟವಾಗ್ತೇವೆ. ಮತ್ತು ಆ ಬರೋಣಕ್ಕೆ ನಾವು ನಿರಂತರ ಆ ಪವಿತ್ರ ಆತ್ಮರ ಸಹಾಯದೊಂದಿಗೆ ಮಾತ್ರ ಪ್ರಿಯರೇ ಜೀವಿಸಲು, ಆ ಪರಿಶುದ್ಧ ಜೀವಿತವನ್ನು ಜೀವಿಸಲು ನಮಗೆ ಸಾಧ್ಯ. ಹಾಗಾದರೆ ನಾವು ಯೇಸು ಹೇಳಿರುವ ಈ ವಾಕ್ಯಗಳನ್ನು ಗ್ರಹಿಸಿಕೊಂಡು ಇದನ್ನು ಅವಲಂಬಿಸಿ ಜೀವಿಸಲು, ಆ ಪರಿಶುದ್ಧತೆಯಲ್ಲಿ ಜೀವಿಸಲು ಪವಿತ್ರಾತ್ಮರ ಸಹಾಯದೊಂದಿಗೆ ನಮ್ಮನ್ನೇ ನಾವು ನಿರಂತರ ಯೇಸುವಿನ ಬರೋಣಕ್ಕಾಗಿ ತೊಡಗಿಸೋಣ. ಆಮೇನ್.